ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತೊಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಮ್ಮತ್ತೆ ಮತ್ತು ನಮ್ಮತ್ತೆ ಫ್ರೆಂಡ್ಸ್ ಎಲ್ಲರೂ ಕೂಡ, ನನಗೂ ಫ್ರೆಂಡ್ಸೇನೆ, ಅವ್ರ ಫ್ರೆಂಡ್ಸು ಎಲ್ಲರೂ ಕೂಡ ಹಿಮದ ಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಫ್ರೀ ಬಸ್ ಆದಮೇಲೆ ಫ್ರೀ ಬಸ್ಸಲ್ಲಿ ಅಂದರೆ ಅಮ್ಮನ ಮನೆಗೆಲ್ಲ ಓಡಾಡ್ತಾ ಇದೆ, ಆದರೆ ಇಷ್ಟು ದೂರ ಯಾವತ್ತೂ ಬಸ್ಸಲ್ಲಿ ಹೋಗಿರಲಿಲ್ಲ. ಫಸ್ಟ್ ಟೈಮ್ ಎಲ್ಲರೂ ಕೂಡ ಹಿಮದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಜೊತೆಯಲ್ಲಿ ನಾನು ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಬನ್ನಿ, ಯಾವ ರೀತಿ ಇರುತ್ತೆ ಇವತ್ತಿನ ಡೇ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಜನಿ, ಏನು ತೊಗೊಬರ್ಬೇಕು ಬರಬೇಕಾದ್ರೆ ನಿನಗೆ? ಕ್ಯಾಟ್ಬರಿ ಬೇಕಾ? ಎಷ್ಟು ಬೇಕು? ಒಂದು ಸಾಕಾ? ಸ್ಕೂಲ್ಗೆ ಹೋಗ್ಬಿಟ್ಟು ಬರಬೇಕು, ಅಳ್ಬಾರ್ದು. ಚೇತನ್ ನನ್ನ ಮತ್ತು ಅಮ್ಮನ ಸಬರ್ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡ್ತಾ ಇದ್ದಾರೆ. ಹಾಗೆ ಜನಿಯನು ಕೂಡ ಜೊತೆಯಲ್ಲಿ ಬರ್ತೀನಿ ಡ್ರಾಪ್ ಮಾಡೋದಕ್ಕೆ ನಿಮ್ಮನ್ನು ಅಂತ ಹೇಳಿದ್ಲು. ಅವಳು ಸ್ಕೂಲ್ ಬಂದು 9 ಗಂಟೆಗಿರೋದು, ನಾವು 8 ಗಂಟೆಗೆ ಹೊರಡ್ತಾ ಇದ್ವಲ್ಲ, ಇನ್ನೂ 1 ಅವರ್ ಟೈಮ್ ಇದೆ ಅಂತ ಹೇಳಿ ಅವರಪ್ಪ ಅವಳನ್ನು ಕೂಡ ಜೊತೆಯಲ್ಲಿ ಕರ್ಕೊಬಂದರು. ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ಗುಂಡ್ಲುಪೇಟೆ ಬಸ್ ರೆಡಿಯಾಗಿತ್ತು, ಬಂದು ಕೂತ್ಕೊಂಡ್ವಿ. ಇವಾಗ ಬಸ್ ಹೊರಟಿದೆ. ಮೈಸೂರಿಂದ ಗುಂಡ್ಲುಪೇಟೆಗೆ 10 ನಿಮಿಷಕ್ಕೂ ಬಸ್ಗಳಿದೆ. ಆದರೆ ಗುಂಡ್ಲುಪೇಟೆಯಿಂದ ಹಿಮದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಮಾತ್ರ ಟೈಮಿಂಗ್ಸು ಬೆಳಗ್ಗೆ 10 ಗಂಟೆಗೆ ಮತ್ತು 3 ಗಂಟೆಗೆ ಅಂತಿರೋದು. ಬಸ್ಗಳು ಬಿಟ್ಟರೆ ನಿಮಗೆ ತುಂಬಾ ಆಟೋಗಳು ಮತ್ತು ವ್ಯಾನ್ಗಳೆಲ್ಲ ಓಡಾಡುತ್ತೆ. ನೀವು ಆರಾಮಾಗಿ ಹೋಗಿ ಬರ್ಬೋದು, ಬಸ್ನೇ ಏನು ಕಾಯ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಹಾಗೆ ಬೆಟ್ಟದ ಮೇಲ್ಗಡೆಗೆ ಯಾವುದೇ ಥರ ವೆಹಿಕಲ್ಗಳನ್ನ ಬಿಡಲ್ಲ, ಹಾಗಾಗಿ ಎಲ್ಲ ವೆಹಿಕಲ್ಗಳನ್ನೂ ಕೂಡ ಬೆಟ್ಟದ ಕೆಳಗಡೆಲೇ ನಿಲ್ಲಿಸಿದ್ದಾರೆ. ನಾವು ಅಷ್ಟೇ ಬಸ್ಸಲ್ಲಿ ಬಂದ್ವಿ, ಬಸ್ನೂ ಕೂಡ ಬಿಡಲ್ಲ, ಬಸ್ಸು ಕೂಡ ಕೆಳಗಡೆಲೇ ಸ್ಟಾಪ್ ಆಗುತ್ತೆ. ಬೆಟ್ಟಕ್ಕೆ ಅಂತಲೇ ಹೇಳಿ ಸಪ್ರೇಟಾಗಿ 3 ಬಸ್ಗಳನ್ನ ಬಿಟ್ಟಿದ್ದಾರೆ. ಆ ಬಸ್ಸಲ್ಲಿ ನಾವು ಬೆಟ್ಟದ ಮೇಲಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರ್ಬೋದು. ಹಾಗೆ ಟಿಕೆಟ್ನೂ ಕೂಡ ನಾವು ಕೆಳಗಡೆಲೇ ತೊಗೋಬೇಕು. ಲೈನಲ್ಲಿ ನಿಂತ್ಕೊಂಡು ಆ ಟಿಕೆಟ್ನ ಅಲ್ಲೊಬ್ರಿಗೆ ತೋರಿಸಿದ್ವಿ, ಅವರು ಸರಿ ಹೋಗಿ ಅಂದಮೇಲೆ ನಾವು ಇವಾಗ ಬಸ್ ಹತ್ತೋದಕ್ಕೆ ಹೋಗ್ತಾಯಿದ್ವಿ. ಯಾರಿಗಾದ್ರೂ ಬಸ್ಸಲ್ಲಿ ಹೋಗೋಕೆ ಇಷ್ಟ ಆಗಲಿಲ್ಲ ಅನ್ನೋರು ಜೀಪ್ಗಳು ಇದೆ, ಜೀಪಲ್ಲೂ ಕೂಡ ನೀವು ಹೋಗಿದ್ದು ಬರ್ಬೋದು. ಅದಕ್ಕೂ ಕೂಡ ಚಾರ್ಜಸ್ ಇದೆ ಇಷ್ಟು ಅಂತ ಹೇಳಿ. ಹಾಗೆಯೇ ಇವಾಗ ನಾವು ಟಿಕೆಟ್ ತೋರಿಸಾಯಿತು, ಹಾಗೆ ನಾನು ನಿಮಗೂ ತೋರಿಸ್ದೆ. ಇಲ್ಲಿ ಎಲ್ಲ ಸೀಟ್ಗಳು ಫುಲ್ ಆಗೋವರೆಗೂ ಬಸ್ ಹೊರಡಲ್ಲ, ಎಲ್ಲ ಸೀಟೆಲ್ಲ ಫುಲ್ ಆದಮೇಲೆ ಬಸ್ ಹೊರಡೋದು. ಹಾಗೆಯೇ ನೋಡ್ಬೋದು ನೀವು, ಒಬ್ಬೊಬ್ಬರಾಗೇ ಜನಗಳು ಬರ್ತಾಯಿದ್ದಾರೆ. ಅವ್ರು ಹೇಳ್ತಾಯಿದ್ರು ಸ್ಯಾಟರ್ಡೆ ಸಂಡೇ ಅಂತೂ ತುಂಬಾ ರಶ್ ಇರುತ್ತೆ, ಹಾಗಾಗಿ ನೀವು ಬರೋದಿತ್ತು ಅಂತ ಅಂದರೆ ವೀಕ್ ಡೇಸಲ್ಲಿ ಬನ್ನಿ, ರಶ್ ಕಡಿಮೆ ಇರುತ್ತೆ ಅಂತ ಹೇಳಿ. ಹಾಗಾಗಿ ನಾವು ವೀಕೆಂಡಲ್ಲಿ ಬಂದಿಲ್ಲ, ವೀಕ್ ಡೇಸಲ್ಲೇ ಬಂದ್ವಿ. ನೋಡಿ ಬೆಟ್ಟ ಗುಡ್ಡ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಇವಾಗ ಸ್ವಲ್ಪ ಮಳೆ ಬೇರೆ ಆಗಿರೋದ್ರಿಂದ ಎಲ್ಲೆಲ್ಲೂ ಹಸಿರು, ಹಾಗೆಯೇ ಮೋಡಗಳೆಲ್ಲ ಪಕ್ಕದಲ್ಲೇ ಇದೆಯೇನೋ ಅನ್ನೋ ಒಂಥರ ಫೀಲ್ ಆಗ್ತಾ ಇದೆ. ಅಲ್ಲಿರೋರು ಹೇಳ್ತಾಯಿದ್ರು ಆಗಸ್ಟ್ ತಿಂಗಳಲ್ಲಿ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ, 5-5 ನಿಮಿಷಕ್ಕೂ ವೆದರ್ ಚೇಂಜ್ ಆಗ್ತಾ ಇರುತ್ತೆ, ಮಳೆ ಬೀಳೋದಿರ್ಬೋದು, ಹಿಮ ಬೀಳೋದು ಮತ್ತು ಬಿಸಿಲು ಬರೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ. ಆಗಸ್ಟ್ ತಿಂಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬೆಟ್ಟ ನೋಡೋದಕ್ಕೆ ಅಂತ ಹೇಳಿದ್ರು. ನಾವಿವಾಗ ಬಸ್ ಇಳ್ಕೊಂಡು ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹಾಗೆ ಬೆಟ್ಟದ ಮೇಲೆ ತುಂಬ ಬಿಸಿಲಿರೋ ಥರ ಕಾಣಿಸ್ತಾ ಇದೆ, ಬಿಸಿಲಿದ್ರೂ ಕೂಡ ಚಳಿ ಆಗ್ತಾ ಇದೆ, ತುಂಬಾ ಗಾಳಿ ಇದೆ, ವಾತಾವರಣ ಅಂತೂ ಸೂಪರ್ ಆಗಿದೆ. ದೇವಸ್ಥಾನದ ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಈ ಒಂದು ಮರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ತುಂಬಾ ಹಸಿರಾಗಿ ತುಂಬ ಚೆನ್ನಾಗಿದೆ. ಹಾಗೆ ದೂರದಲ್ಲಿ ಜಿಂಕೆಗಳೆಲ್ಲ ಮೇಯ್ತಾ ಇತ್ತು. ನಾವು ಕೂಡ ಫೋಟೋಸ್ ಎಲ್ಲ ತಗೊಂಡು ವೀಡಿಯೋಸ್ ಎಲ್ಲ ತೊಗೊಳ್ಳೋಣ ಅಂತ ಅಂದರೆ ಅದು ತುಂಬ ದೂರದಲ್ಲಿತ್ತು, ವೀಡಿಯೋಸ್ಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ಲಿಲ್ಲ. ಹಾಗೆ ಝೂಮ್ ಮಾಡಿ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ, ನಿಮಗಂತೂ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ನೋಡಿ ಯಾವ ರೀತಿ ಇದೆ ಹೇಳಿ. ಹಾಗೆಯೇ ಇಲ್ಲೆಲ್ಲ ಫೆನ್ಸ್ ಹಾಕ್ಬಿಟ್ಟಿದ್ದಾರೆ, ಕಾಡು ಪ್ರಾಣಿಗಳೆಲ್ಲ ದೇವಸ್ಥಾನಕ್ಕೆಲ್ಲ ಬರ್ತಿದೆ ಅಂತ ಹೇಳಿ ದೇವಸ್ಥಾನ ಸುತ್ತ ಫೆನ್ಸ್ ಹಾಕಿ ಯಾರೂ ಕೂಡ ನಾವು ಆ ಕಡೆ ಹೋಗಿ ಫೋಟೋಸ್ ಎಲ್ಲ ತೆಗೆಯೋ ಹಾಗಿಲ್ಲ, ಪ್ರಾಣಿಗಳು ಕೂಡ ಈ ಕಡೆ ಬರೋ ಹಾಗಿಲ್ಲ, ಆ ರೀತಿ ಸುತ್ತ ಹಾಕಿದ್ದಾರೆ. ಬೆಟ್ಟ ಯಾವಾಗಲೂ ಕೂಡ ಹಿಮದಿಂದನೇ ಕೂಡಿರುತ್ತಂತೆ, ಆದರೆ ವರ್ಷದಲ್ಲಿ ಒಂದು 2-3 ತಿಂಗಳು ಮಾತ್ರ ಹಿಮ ಬೀಳಲ್ಲ, ಇನ್ನು ಬಾಕಿ ಟೈಮಲ್ಲೆಲ್ಲ ಹಿಮ ಯಾವಾಗಲೂ ಬೀಳ್ತಾ ಇರುತ್ತೆ ಅಂತ ಹೇಳಿದ್ರು. ಶ್ರೀಕೃಷ್ಣ ತನ್ನ ಕುಟುಂಬ ಸಮೇತರಾಗಿ ಬಂದು ಈ ಒಂದು ಬೆಟ್ಟದಲ್ಲಿ ನೆಲೆಸಿರೋದು. ಹಾಗೆ ಗರ್ಭಗುಡಿ ಒಳಗಡೆ ಹೋದಾಗ ನಮಗೆ ಕೃಷ್ಣನ ಏಕಶಿಲಾ ಮೂರ್ತಿ ಕಾಣಿಸುತ್ತೆ.
ಅದರಲ್ಲಿ ನಾವು ನೋಡಿದ್ರೆ ಒಂದು ಕಡೆ ಸತ್ಯಭಾಮೆ, ಇನ್ನೊಂದು ಸೈಡಲ್ಲಿ ರುಕ್ಮಿಣಿ, ಹಾಗೆಯೇ ಮೇಲ್ಭಾಗದಲ್ಲಿ ಹಸುಗಳು, ಗೋಪಿಕಾ ಸ್ತ್ರೀಯರ ಒಂದು ಕೆತ್ತನೆ ಕೂಡ ಇದೆ. ಅಲ್ಲಿ ಅರ್ಚಕರು ಪೂಜೆ ಮಾಡಬೇಕಾದ್ರೆ ನಮಗೆ ಹೇಳ್ತಾರೆ, ನೀವೇನಾದ್ರೂ ಹಿಮ್ಮುದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದರೆ ಒಂದು 10-15 ನಿಮಿಷ ವೆಯ್ಟ್ ಮಾಡಿದ್ರೆ ಗರ್ಭಗುಡಿ ಒಳಗಡೆಗೆ ನಮ್ಮನ್ನು ಕೂಡ ಬಿಡ್ತಾರೆ. ಅಲ್ಲಿ ನಾವು ಹೋಗಿ ಕುಂಕುಮ ಅರ್ಚನೆಯೂ ಕೂಡ ಮಾಡಿಸ್ಬೋದು. ನಿಮಗೇನಾದರೂ ಮಕ್ಕಳಿಲ್ಲ, ಹಾಗೆ ಇನ್ನೂ ಮದುವೆ ಫಿಕ್ಸ್ ಆಗಿಲ್ಲ, ಏನಾದರೂ ಸಮಸ್ಯೆಗಳಿದ್ದರೆ ಅಲ್ಲಿ ದೇವರಲ್ಲಿ ಒಂದು ಹರಕೆನ ಮಾಡಿಕೊಂಡು ಅಲ್ಲಿ ಬಾಲಕೃಷ್ಣನ ಒಂದು ವಿಗ್ರಹ ಇದೆ, ಅದನ್ನು ನಮ್ಮ ಕೈಯಲ್ಲಿ ಕೊಡ್ತಾರೆ. ತುಳಸಿ ಎಲ್ಲನೂ ಕೂಡ ಹರಿಸ್ಕೊಳ್ಳಿ ಅಂತ ಹೇಳಿ, ಅದನ್ನು ನೀವು ಅಂದರೆ ಮಕ್ಕಳಿಲ್ಲದೆ ಹೋದವರು ಮತ್ತು ಇನ್ನು ಮದುವೆ ಆಗಿಲ್ಲದೆ ಹೋದವರು ಬಂದು ಹರಿಸ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ನಮಗೂ ಕೂಡ ಒಂದು 10-15 ನಿಮಿಷ ಕಾದ್ವಿ. ಆವಾಗ ಅಂದರೆ ರಶ್ ಇತ್ತು, 15 ಜನನ ಗರ್ಭಗುಡಿ ಒಳಗಡೆ ಬಿಟ್ಟು ಪೂಜೆನ ಮಾಡಿಸೋದ್ರಿಂದಾಗಿ ಒಂದು 15 ನಿಮಿಷ ನಾವು ವೆಯ್ಟ್ ಮಾಡಿದ್ಮೇಲೆ ನಮಗೂ ಕೂಡ ಕರೆದು ಕುಂಕುಮ ಅರ್ಚನೆ ಮಾಡಿ ಆ ಒಂದು ಬಾಲಕೃಷ್ಣನ ನಮ್ಮ ಕೈಯಲ್ಲಿ ಕೊಟ್ಟರು. ನಮಗಂತೂ ತುಂಬಾ ಖುಷಿ ಆಯಿತು. ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ದೇವರ ಶಿರಭಾಗದಲ್ಲಿ ಯಾವಾಗಲೂ ಕೂಡ ಹಿಮದ ಹನಿಗಳು ಬೀಳ್ತಾ ಇರುತ್ತೆ. ಅದನ್ನು ಕೂಡ ಅವರು ಪೂಜೆ ಆದಮೇಲೆ ನಮಗೆ ಹೇಳಿ ತೋರಿಸಿದ್ರು. ನೀವೇನಾದರೂ ಒಳಗಡೆ ಹೋಗೋಕ್ಕಾಗಲಿಲ್ಲ ಅಂದರೆ ಅಲ್ಲಿ ಮುಂದೆನೇ ನಿಂತು ನೋಡಿ ನಿಧಾನಕ್ಕೆ. ಯಾವಾಗಲೂ ಕೂಡ ಗರ್ಭಗುಡಿ ಬಾಗಿಲಲ್ಲಿ ಹಿಮದ ಹನಿಗಳು ಬೀಳ್ತಾ ಇರುತ್ತೆ, ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಿ ನೋಡಿ. ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು. ಹಾಗೆ ಗರ್ಭಗುಡಿ ಒಳಗಡೆ, ದೇವಸ್ಥಾನದೊಳಗಡೆ ಯಾವುದೇ ರೀತಿ ವೀಡಿಯೋಸ್ನ ಮಾಡ್ಕೊಳ್ಳೋ ಪರ್ಮಿಷನ್ ಇಲ್ಲ, ಹಂಗಾಗಿ ನಾನು ವೀಡಿಯೋಸ್ ಏನೂ ಮಾಡ್ಕೊಳ್ಳಿಲ್ಲ. ಹಾಗೆ ನನಗೆ ಗೊತ್ತಿರೋ ಅಂಥ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದೇವಸ್ಥಾನದಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇದೆ, ಬಂದಂತಹ ಭಕ್ತಾದಿಗಳೆಲ್ಲ ಊಟ ಮಾಡ್ಕೊಂಡೋಗಿ ಅಂತ ಅಲ್ಲಿರೋರೇ ಹೇಳ್ತಾಯಿದ್ರು. ಹಾಗೆ ಅರ್ಚಕರು ಬಂದು ನಮ್ಗೆ ಪರಿಚಯ ಇರೋರೇ ಆಗಿರೋದ್ರಿಂದ ನಮಗೆ ಪಕ್ಕದಲ್ಲಿ ಊಟದ ಹಾಲಿತ್ತು, ಅಲ್ಲೇ ಕುತ್ಕೊಂಡು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಹಾಗಾಗಿ ನಾವು ಊಟದ ಹಾಲಲ್ಲಿ ಊಟ ಮಾಡ್ತಾ ಕೂತಿದ್ದೀವಿ. ನೋಡ್ಬೋದು ನೀವು, 2 ಥರ ಸ್ವೀಟ್ ಪೊಂಗಲ್ ಹಾಕಿದ್ದಾರೆ, ಪುಳಿಯೋಗರೆ, ಅನ್ನ ಸಾಂಬಾರು ಎಲ್ಲ ತುಂಬಾ ಚೆನ್ನಾಗಿತ್ತು. ನಾವಂತೂ ತುಂಬ ಚೆನ್ನಾಗಿ ಊಟ ಮಾಡಿದ್ವಿ, ಹೊಟ್ಟೆ ತುಂಬ. ನೋಡಿ, ಇವಾಗ ಅನ್ನ ಸಾಂಬಾರು ಊಟ ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದೆ. ಹಾಗೆ ದೇವಸ್ಥಾನ ಸುತ್ತ ಒಂದು ವೀಡಿಯೋಸ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನೋಡಿ ಗಾಳಿ ಯಾವ ರೀತಿ ಬೀಸ್ತಾ ಇದೆ ಅಂತ ಹೇಳಿ. ನಾವು ಹೋದಾಗ ಜಿಂಕೆ ಮಾತ್ರ ಕಾಣಿಸಿದ್ದು, ಇನ್ನು ಬೇರೆ ಪ್ರಾಣಿಗಳು ಯಾವುದೂ ಕಾಣಿಸ್ಲಿಲ್ಲ. ಆನೆ ಎಲ್ಲ ನಾನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದ್ದೆ, ಆನೆ ಎಲ್ಲ ಬರೋದು ಬೆಟ್ಟಕ್ಕೆ. ಅಲ್ಲಿ ಕೇಳಿದ್ವಿ, ಅವರಿಲ್ಲ, ಯಾವುದೋ ಒಂದು ಟೈಮಲ್ಲಿ ಬಂದಿದ್ದಷ್ಟೇ, ದಿನ ಬರಲ್ಲ ಅಂತ ಹೇಳಿದ್ರು. ಇನ್ನು ಈ ಬೆಟ್ಟಕ್ಕೆ ಕಾಗೆ ಇರ್ಬೋದು, ಸಣ್ಣ ಪುಟ್ಟ ಹಕ್ಕಿ ಪಕ್ಷಿ ಏನು ಕೂಡ ಬರಲ್ವಂತೆ. ನಾವು ಬೇರೆ ದೇವಸ್ಥಾನಗಳಿಗೆ, ಬೆಟ್ಟಗಳಿಗೆ ಹೋದಾಗ ಹಕ್ಕಿ ಇರ್ಬೋದು, ಕಾಗೆ ಎಲ್ಲನೂ ಕೂಡ ನೋಡ್ತೀವಿ. ಆದರೆ ಏನಕ್ಕೆ ಇಲ್ಲಿಗೆ ಬರಲ್ಲ ಅಂತ ಅಂದರೆ, ದೇವಸ್ಥಾನದ ಸುತ್ತ ಒಂದು 7-8 ಕೊಳಗಳಿದೆಯಂತೆ. ಅದರಲ್ಲಿ ಯಾವುದೋ ಒಂದು ಕೊಳಕ್ಕೆ ಕಾಗೆ ಬಂದು ನೀರನ್ನ ಕುಡಿದ ತಕ್ಷಣ ಅದರ ಶಾಪ ವಿಮೋಚನೆಯಾಗಿ ಅದು ಹಂಸ ಪಕ್ಷಿಯಾಗಿ ಹಾರೋಯ್ತಂತೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಈ ಬೆಟ್ಟದ ಹತ್ರ ಯಾವುದೇ ಹಕ್ಕಿ ಪಕ್ಷಿ ಯಾವುದು ಕೂಡ ಬರಲ್ಲ ಅಂತ ಹೇಳಿದ್ರು. ಹಿಮುದ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಯುಗಾದಿ ಹಬ್ಬದ ಮುಂಚೆ 5 ದಿನ ಮುಂಚೆ ರಥೋತ್ಸವ ನಡೆಯುತ್ತೆ. ನಾನು ಫಸ್ಟೇ ರಥನ ತೋರಿಸಿದ್ದೆ, ಇವಾಗಲೂ ಕೂಡ ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ. ಆ ರಥನ ಎಳಿಬೇಕಂತ ಅಂದರೆ ಕಾಡಿನಲ್ಲಿ ಒಂದು ಹಂಪ್ ಸಿಗುತ್ತಂತೆ, ಆ ಹಂಪನ್ನ ತೊಗೊಂಡು ಬಂದು ರಥಕ್ಕೆ ಕಟ್ಟಿ ಎಳೆದ್ರೆ ಮಾತ್ರ ರಥ ಮುಂದೆ ಹೋಗೋದು ಅಂತ ಹೇಳಿದ್ರು. ನನಗೆ ಕೇಳಿ ಆಶ್ಚರ್ಯ ಆಯಿತು. ಊರ ಕಡೆ ಏನು ಮಾಡ್ತಾರೆ ಅಂದರೆ ದೊಡ್ಡ ದೊಡ್ಡ ಹಗ್ಗಗಳೆಲ್ಲ ಹಾಕಿ ಎಳಿತಾರೆ, ಆದರೆ ಈ ತೇರು ಎಳೆಯೋದಕ್ಕೆ ಹಂಬು, ಕಾಡಿನಲ್ಲಿ ಬೆಳೆಯುತ್ತಲ್ಲ ಆ ಹಂಬು ಮಾತ್ರ ಹಾಕ್ಕೊಂಡು ಅಂದರೆ ಕಟ್ಟಿ ಎಳಿಬೇಕು, ಇಲ್ಲಾಂದರೆ ರಥ ಮುಂದಕ್ಕೆ ಹೋಗಲ್ಲ ಅಂತ ಹೇಳಿದ್ರು. ಇಷ್ಟು ವಿಚಾರಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್.